ಹೇ ನಮಸ್ಕಾರ ಬೆಂಗಳೂರು. ನಾನು ನಿಮ್ಮ ಅಭಿಷೇಕ್ ಮಾತಾಡ್ತಿದ್ದೀನಿ ವಂಶಾಕಿ ಬನ್ಸರ್ ಎಂಟರ್ಟೈನ್ಮೆಂಟ್ ಕಡೆಯಿಂದ. ಇವತ್ತು ನಮ್ಮ ರೆಬಲ್ ಸ್ಟಾರ್ ಪ್ರಭಾಸ್ ಪ್ಯಾನ್ ಇಂಡಿಯಾ ಬ್ಯಾಚುಲರ್ ರೆಬಲ್ ಸಾಬ್ ರಿಲೀಸ್ ಆಗಿದೆ. ಈಗಷ್ಟೇ ರಾಜಮುರಳಿ ಥಿಯೇಟ್ರಿಗೆ ಬಂದಿದ್ದೀನಿ. 9:30 ಶೋ. ಸೊ ಇನ್ನೂ ಶೋ ಬಿಟ್ಟಿಲ್ಲ. ನಾನು ನಿಮಗೆ ಶೋ ಬಿಟ್ಟ ಮೇಲೆ ಫ್ಯಾನ್ಸ್ ರಿಯಾಕ್ಷನು ರಿವ್ಯೂ ಎಲ್ಲ ತೊಗೊಂಡು ನಿಮಗೆ ನಾನು ಅಪ್ಡೇಟ್ ಮಾಡ್ತೀನಿ. ಅಷ್ಟೊಂದು ಕೀಪ್ ವೈಟಿಂಗ್. ಹೆಂಗಿದೆ ಬ್ರದರ್ ಮೂವಿ? ಹಾಂ, ಓಕೆ. ಏನು ಇಷ್ಟ ಆಯಿತು ಮೂವಿಯಲ್ಲಿ? ಏನು ಇಷ್ಟ ಇಲ್ಲ, ಒಂದು ಫೈಟ್ ಇಷ್ಟ ಆಯಿತು ಅಷ್ಟೇ. ಅದು ಮಸಳೆ ಹೊಡಿತಲ್ಲ, ಹಾಂ, ಫೈಟ್ ಇಷ್ಟ ಆಗುತ್ತೆ. ನೋಡಿ ಫಿಲಮಲ್ಲಿ ನಿಮ್ಗಡ ಸರ್ ಹೆಂಗಿದೆ ಮೂವಿ? ಹೆಂಗಿದೆ ಅಣ್ಣ ಮೂವಿ ಹೆಂಗಿದೆ? ಚೆನ್ನಾಗಿದೆಯಾ? ಏನು ಇಷ್ಟ ಆಯಿತು ಮೂವಿಲಿ? ಏನು ಇಷ್ಟ ಆಯಿತು ಅಂತ? ಹಾಂ, ನಿನ್ನ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆಯಾ? ಪರವಾಗಿಲ್ಲ, ಸ್ವಲ್ಪ ಅರ್ಥ ಆಗೋದ್ರಲ್ಲಿ ನಾವು ಬುದ್ಧಿ ಉಪಯೋಗಿಸ್ಬೇಕು. ಕರೆಕ್ಟ್ ಅದರಲ್ಲಿ ಏನೂ ಇಲ್ಲ ಅಂತಂದ್ರೆ ಮೊದಲು ಏನೋ ಆ ಬ್ಯಾಟ್ ಕೊಡೋದಕ್ಕೋಸ್ಕರ ಜನಗಳಲ್ಲಿ ಒಂದು ಅವಗಾಹನೆ ಇದೆ. ಹೌದು, ಜನ ಅರ್ಥ ಮಾಡ್ಕೋಬೇಕು. ಹಾಂ, ನಾವು ಥ್ಯಾಂಕ್ ಯು. ಮೊದಲು ಯಾವ ರೀತಿ ಇಟ್ಕೋಬೇಕು, ಹಾಂ, ಯಾವ ರೀತಿ ನಾವು ಅದನ್ನು ದಾಟಿ ಹೋಗಬೇಕು ಅನ್ನೋದಕ್ಕೆ ಅದನ್ನು ಚೆನ್ನಾಗಿದೆ. ಫಿಲಮ್ ಥರ ನೋಡ್ಬೋದು. ಹಾಂ, ಆದರೆ ಅದರಲ್ಲಿ ಏನು ಮೆಸೇಜ್ ಕೊಟ್ಟಿದ್ದಾನೋ ಅದನ್ನು ನಾವು ಕ್ಯಾಬಿನೆಟ್ ಹೋಗ್ಬೇಕಾಗುತ್ತೆ. ಹೌದು ಥ್ಯಾಂಕ್ಸ್ ಅಣ್ಣ. ಇಲ್ಲ ಒಂದೇ ರೀತಿ ತೆಗಿಯೋಕ್ಕಾಗಲ್ಲ. ಹೌದು, ಜನಗಳಿಗೆ ಅವಗಾಹನೆ ಅದ್ರ ಬಗ್ಗೆ ತಿಳಿಸ್ಬೇಕು ಅನ್ನೋದು ಉದ್ದೇಶ ಡೈರೆಕ್ಟರ್. ಹೌದು ಪರವಾಗಿಲ್ಲ. ಥ್ಯಾಂಕ್ ಯು ಸರ್. ಅಕ್ಕ ಹೆಂಗಿದೆ ಮೂವಿ? ಹೆಂಗಿದೆ ಬ್ರೋ ಮೂವಿ ಹೆಂಗಿದೆ ಬ್ರೋ ಅಂತೆ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸ್ವಲ್ಪ ಲ್ಯಾಗ್ ಅಷ್ಟೇ. ಹೆಂಗಿದೆ ಬ್ರೋ ಮೂವಿ? ಥ್ಯಾಂಕ್ ಯು ಬ್ರೋ. ಹೆಂಗಿದೆ ಬ್ರೋ ಮೂವಿ? ಥ್ಯಾಂಕ್ ಯು ಬ್ರೋ. ಏನು ಇಷ್ಟ ಆಯ್ತು ಬ್ರೋ? ಹಾಂ, ಹೆಂಗಿದೆ ಬ್ರೋ ಮೂವಿ ನೋಡಿದ್ರಾ? ಹೌದು. ಹಾಂ ಹಾಂ, ಹೆಂಗಿದೆ? ಇಲ್ಲ, ಇವಾಗ ಹೋಗ್ಬೇಕು. ಈಗ ಹೋಗ್ಬೇಕಾ? ಓಕೆ ಬ್ರೋ. ನೋಡಿದ್ರಾ ಮೂವಿ? ಹೆಂಗಿದೆ ಬ್ರೋ? ಏನು ಇಷ್ಟ ಆಯಿತು ಬ್ರೋ? ಥ್ಯಾಂಕ್ ಯು ಬ್ರೋ. ಮೂವಿ ನೋಡಿದ್ರಾ? ಹೆಂಗಿದೆ ಬ್ರೋ? ಚೆನ್ನಾಗಿದೆಯಾ? ಹೆಂಗೆ? ಏನು ಇಷ್ಟ ಆಯಿತು? ಏನು ಎಲ್ಲ ಸ್ಟೋರಿ ಸೂಪರ್. ಥ್ಯಾಂಕ್ ಯು ಸರ್. ಬ್ರೋ ಮೂವಿ ನೋಡಿದ್ರಾ? ನೋಡ್ಬೇಕಾ? ಓಕೆ. ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹಾಂ, ಮೂವಿ ಅಂತೂ ಚೆನ್ನಾಗಿದೆ. ನಾನು ನೋಡಿದೆ, 2 ಟೈಮ್ಸ್ ನೋಡಿದ್ದೀನಿ ಮೂವಿ. ಚೆನ್ನಾಗಿದೆ, ಬಟ್ ತುಂಬ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಹೌದು ತುಂಬ ಮಾಡ್ತಾ ಇದ್ದಾರೆ. ಬಟ್ ಮೂವಿ ನೋಡಿದಾಗ ತುಂಬ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಹೌದು. ಮೂವಿ ಚೆನ್ನಾಗಿದೆ, ಬಂದು ನೋಡಿ ಫಸ್ಟು. ಮೂವಿ ನೋಡಿದ್ಮೇಲೆ ಹೇಳಿ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿದೆ. ಲಾಸ್ಟ್ 30 ಮಿನಿಟ್ಸ್ ಮಾತ್ರ ತುಂಬ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್. ಅದೇ ಬ್ರೋ, ನೆಗೆಟಿವ್ ಸ್ಪ್ರೆಡ್ ಮಾಡೋರಿಗೆ ಅವ್ರಿಗೆ ಕೋಟಿ ದುಡ್ಡು ಹಾಕಿ ಮಾಡಕ್ಕೆ ಹೇಳಿ ಬ್ರೋ, ಗೊತ್ತಾಗುತ್ತೆ. ಅವರು ಬಂದಿರೋದು ಅದಕ್ಕೆ ನೆಗೆಟಿವ್ ಮಾಡಕ್ಕೆ, ಸ್ಪ್ರೆಡ್ ಮಾಡಕ್ಕೆ ಬಂದಿರೋದು. ಹೌದು. ಮೈಂಡಲ್ಲಿ ಇಟ್ಕೊಂಡು ಬಂದಿರ್ತಾರೆ ಫಸ್ಟ್ ಅಲ್ಲೇ. ಹಾಂ, ಸೊ ಅವ್ರಿಗೇನು ಹೇಳಕ್ಕಾಗಲ್ಲ ನಾವು. ಹೌದು. ಮೂವಿ ಚೆನ್ನಾಗಿದ್ರು ಸಹ ನೆಗೆಟಿವ್ ಅಲ್ಲೇ ಇರ್ತಾರೆ, ನಾವೇನ್ ಮಾಡಕ್ಕಾಗಲ್ಲ ಅವ್ರಿಗೆ. ಹೌದು. ಬೆಳಗ್ಗೆಯಿಂದ ಅದೇ ನೋಡ್ತಾ ಇದ್ದೀನಿ. ನೆನ್ನೆನೂ ಬೆಳಗ್ಗೆ ಚೆನ್ನಾಗಿತ್ತು, ಇತ್ತು. ಬಟ್ ಆಫ್ಟರ್ನೂನ್ ಇಂದ ಗೊತ್ತಾಗ್ಲಿಲ್ಲ. ತುಂಬಾ ನೆಗೆಟಿವ್. ನಮ್ಮ ಫ್ರೆಂಡ್ಸ್ ಸಹ ಇದ್ದಾರೆ ತುಂಬಾ. ನೋಡೇ ಇಲ್ಲ ಮೂವಿ ಇನ್ನು. ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ಬಿಟ್ಟು ಇವಾಗ ಹೇಳ್ತಾ ಇದ್ದಾರೆ ಮೂವಿ ಬಗ್ಗೆ. ಬೇಗ ಜಡ್ಜ್ ಮಾಡ್ತಾ ಇದ್ದಾರೆ ಮೂವಿ ಬಗ್ಗೆ. ಹೌದು, ನೋಡಿಲ್ಲ ಇನ್ನು.
ಅದೇ ನೋಡಿದ್ದೆ ಚೆಸ್ ಮಾಡ್ಬೇಕು ಯಾವತ್ತು ಅದು ಅದೇ ಮುಂಚೆಯಿಂದ ಇದೆ ತಾನೆ. ಹೌದು, ಎಲ್ಲ ಮೂವಿಗೆ ಇದೇ ಥರ ಮಾಡ್ತಾರೆ, ಹ್ಞೂ ಇದೇ ಥರ ಇರ್ತಾರೆ. ಒಂದು ಹರಿಹರ ಮಲಂಗೆ ತಾನೆ ಮಾಡಿದ್ದು ಆ ಮೂವಿ ಆ ಥರ ಇತ್ತು, ಹಾಂ. ಬಟ್ ಇದು ಆ ಥರ ಇಲ್ಲ ಸರ್. ವಿಜುವಲ್ಸ್ ಎಲ್ಲ ಚೆನ್ನಾಗಿದೆ, ವಿಜುವಲ್ಸ್ ಮಾತ್ರ ಚೆನ್ನಾಗಿದೆ, ಅದಕ್ಕೆ ಕಂಪೇರ್ ಮಾಡೋಂಗಿಲ್ಲ ಈ ಮೂವಿ. ಹೌದು ಹೌದು. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಬಾಸು ಹಾಂ ಬರೀ ಡೈನೋಸಾರ್ ನೋಡೋಕೆ ನಾವು ಹೋಗ್ತೀವಿ, ಹಿಟ್ಟು ಫ್ಲಾಪು ನಾವು ನೋಡಲ್ಲ. ಹೌದು. ಬರೀ ನಮ್ಮ ಡಾರ್ಲಿಂಗ್ ನೋಡಿದ್ರೆ ಸಾಕು, ಅದು ನಮ್ಮ ಲೈಫೆಲ್ಲ ಖುಷಿ. ಹಾಂ ಅದೇ ಸಾಕು ನಮಗೆ. ಅದೇ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ. ಹಾಂ. ಎಕ್ಸ್ಪೀರಿಯನ್ಸ್ ಅಂತ ಅಲ್ಲ, ಅದು ಹೆಂಗಂದ್ರೆ ಇಲ್ಲಿ ಮೂವಿ ನಮ್ಮ ಬಾಸ್ ಬಂದ್ರ ಅದು ಸಾಕು, ಹೋಗ್ತಾ ಇದ್ರೆ ನೋಡ್ಕೊಂಡು ಬರ್ತಾ ಇರ್ತೀವಿ. ಅಷ್ಟೇ ಬಿಟ್ಟು ಯಾರನ್ನ ಹಂಗೆ ಹಿಂಗೆ ಟ್ರೋಲ್ ಮಾಡಿದ್ರೆ ಮತ್ತೆ ಅವ್ರ ಮೇಲೆ ನೋಡ್ಕೊಳೋದು ಅಷ್ಟೇ. ಅದೇ ಬಿಟ್ಟು ಟ್ರೋಲ್ ಮಾಡೋಕ್ಕೆ ಟ್ರೋಲ್ ಮಾಡ್ತಾರೆ ಅವರು, ಬಂಡವಾಳ ಹಾಕಿ ಬಂಡವಾಳ ಹಾಕಿ ಮಾಡಿದ್ರೆ ಗೊತ್ತಾಗುತ್ತೆ. ನನ್ನ ಮಕ್ಕಳು ನೋಡ್ಕೊಂತಾರೆ, ದುಡ್ಡು ಹಾಕಿ ತೆಗೆಯೋರ್ಗೆ ಗೊತ್ತಾಗತ್ತೆ. ಹೌದು ಅದನ್ನ ನೋಡ್ಬಿಟ್ಟು ನಮ್ಮ ಡಾರ್ಲಿಂಗ್ ಪ್ರವಾಸು ಹೌದು. ಯಾವತ್ತು ಇಷ್ಟೊಂದು ನಾವು ಚಿಕ್ಕವರಿಂದ ನಮ್ಮ ಡಾರ್ಲಿಂಗ್ ಬಿಟ್ಟು ಯಾರಿಗೂ ನೋಡಲ್ಲ. ಹಾಂ ಇವತ್ತು ಡಾರ್ಲಿಂಗ್ ನೋಡ್ಕೊಂಡು ಹಾಂ ಮ್ಯಾಚ್ ಇದೆ, ಹಾಂ ಮ್ಯಾಚ್ ಬಿಟ್ಕೊಂಡು ಬಂದಿರೋದಂದ್ರೆ ನಮ್ಮ ಬಾಸ್ ಬಗ್ಗೆ ಇಷ್ಟ ಮಾಡ್ಕೊಂಡು ಕರೆಕ್ಟು. ನಾನು ಮ್ಯಾಚ್ ಬಿಟ್ಟು ನೋಡ್ಕೊಂಡು ನಮ್ಮ ಡೈನೋಸರ್ ನೋಡಕ್ಕೆ ಬಂದಿದ್ದೀವಿ. ಹಾಂ ಯಾವತ್ತು ನಮ್ಮ ಡೈನೋಸರ್ಗೂ ಒಂದೇ ಹೇಳೋದು, ಹಾಂ ಮೂವಿ ಕಡಿಮೆ ತಗೊಳ್ಳಿ, ಡೈನೋಸರ್ ಆರಾಮಾಗಿ ಹುಷಾರು ಇರಬೇಕು, ಅಷ್ಟೇ. ಅದು ಸಾಕು ನಮಗೆ. ಹಾಂ ಸ್ಲೋ ಆ್ಯಂಡ್ ಸ್ಟಡಿ. ನೋಡಿ ಇಲ್ಲಿ ಮಾತಾಡ್ತಾರೆ ನೋಡಿ ಇಲ್ಲಿ. ಹಾಂ ಸರ್ ಹೇಳಿ. ನಮ್ಮ ಡೈನೋಸರ್ ಯಾವಾಗಿದ್ರು ಚೆನ್ನಾಗಿದೆ, ಹಾಂ ಸಾಕು. ಅದೇ ಅದೇ. ನಿಮ್ದೇನು ಎಕ್ಸ್ಪೆಕ್ಟೇಷನ್ ಇದೆ ಬ್ರೋ ಮೂವಿ? ಬೇರೆ ಏನಿಲ್ಲ, ಬಟ್ ಫೇವ್ರೆಟ್ ಹೀರೋ ಅದು ಬೇರೆ, ಹಾಂ ನೋಡೋಣ ಅಂತ ಬಂದಿದ್ವಿ. ಹಾಂ ಸರಿ ಸರಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಬ್ರೋ.